ಮೀಡಿಯಾಗೆ ಸ್ವಾಗತ. ನಾನ್ ಜಗದೀಶ್. 4 ವರ್ಷಗಳ ನಂತರ ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಅಬ್ಬರ ಜೋರಾಗಿದೆ. ಹಾಗಾದ್ರೆ ಈ ಸತೆ ಕೊರೋನಾ ಯಾವ ಮಟ್ಟದಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಈಗಾಗಲೇ ರಾಜ್ಯದಲ್ಲಿ 52ಕ್ಕೂ ಹೆಚ್ಚು ಪ್ರಕರಣಗಳು ಕಂಡು ಬಂದಿವೆ. ಇನ್ನು ತುಮಕೂರಿನಲ್ಲಿ ಸಾಕಷ್ಟು ಈ ಪ್ರಕರಣಗಳು ಕಂಡು ಬಂದಿದ್ದು ಮತ್ತೆ ಇಬ್ಬರು ಕೂಡ ಕೋವಿಡ್ ನಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಸಾವುಗಳು ಕೂಡ ವರದಿಯಾಗಿವೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಸಾರ್ವಜನಿಕರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಸೂಚಿಸಿರುವಂಥದ್ದು. ಇನ್ನು ಆಗ್ಲೇ ಹೇಳಿದಂತೆ 4 ವರ್ಷಗಳ ಹಿಂದೆ ಇಡೀ ವಿಶ್ವವನ್ನೇ ನಲುಗಿಸಿದಂತಹ ಲಕ್ಷಾಂತರ ಜೀವಗಳನ್ನ ಬಲಿ ಪಡೆದಂತಹ ಮಹಾಮಾರಿ ಕೊರೋನಾ ಈಗ ಮತ್ತೆ ನಿಧಾನಗತಿಯ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಆಗ್ಲೇ ಹೇಳಿದಂತೆ ಅಲ್ಲಿ ಕೂಡ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಗಡಿ ಜಿಲ್ಲೆಗಳಲ್ಲಿ ಕೊರೋನಾವನ್ನ ಕಂಟ್ರೋಲ್ ಮಾಡಲು ರಾಜ್ಯ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಅದರ ಜೊತೆಗೆ ಈಗ ಅಂದ್ರೆ ಆಂಧ್ರ ಪ್ರದೇಶ ಆಗಿರ್ಬೋದು ಮತ್ತೆ ಸುಮಾರು ರಾಜ್ಯಗಳಲ್ಲೂ ಕೂಡ ಈ ಕೋವಿಡ್-19 ಕಂಡು ಬರ್ತಾ ಇರುವುದರಿಂದ ಈಗ ದೇಶಾದ್ಯಂತ ಮತ್ತೆ ಕೋವಿಡ್ ಭೀತಿ ಕೂಡ ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗಲೇ ಪಾಲಿಸುವಂತೆ ಸೂಚನೆ ನೀಡ್ತಾ ಇದೆ. ಇನ್ನು ರಾಜ್ಯದಲ್ಲಿ ನಿಧಾನಗತಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಪ್ರಕರಣಗಳು ನೋಡಿ, ಕರ್ನಾಟಕದಲ್ಲಿ ಕಳೆದ ಕೆಲವು ದಿನಗಳಿಂದ ಕೋವಿಡ್ ಪ್ರಕರಣಗಳು ನಿಧಾನಗತಿಯಲ್ಲಿ ತಲೆ ಎತ್ತುತ್ತಾ ಇವೆ. ಆರೋಗ್ಯ ಇಲಾಖೆಯು ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವಂತಿದೆ. ಕಳೆದ ತಿಂಗಳು ರಾಜ್ಯದಲ್ಲಿ ಕೇವಲ 14 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದವು. ಆದರೆ ಈ ಚಾಲ್ತಿ ತಿಂಗಳಲ್ಲಿ ಈ ಸಂಖ್ಯೆ ದಿಢೀರನೆ 52ಕ್ಕಿಂತ ಹೆಚ್ಚು ಪ್ರಕರಣಗಳು ಸಾಬೀತಾಗಿವೆ. ಕೋವಿಡ್ ಲಕ್ಷಣಗಳಿರುವ ಕೆಲವೊಂದಿಷ್ಟು ಸುಮಾರು 193 ಶಂಕಿತರನ್ನ ಆರೋಗ್ಯ ಇಲಾಖೆ ತಪಾಸಣೆಗೆ ಒಳಪಡಿಸಿದ್ದು, ಈ ಪೈಕಿ 52ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಇರುವುದು ದೃಢಪಟ್ಟಿರುವಂಥದ್ದು. ಸದ್ಯ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಇನ್ನು ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಅಟ್ಟಹಾಸವೇ ಮೆರೆದಿದೆ. ಕರ್ನಾಟಕದ ನೆರೆ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಕೋವಿಡ್ ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದುಕೊಳ್ತಿದೆ. ಆಂಧ್ರದಲ್ಲಿ ಸದ್ಯ 8 ಸಕ್ರಿಯ ಪ್ರಕರಣಗಳಿದ್ದರೂ ಈಗಾಗಲೇ ಕೋವಿಡ್ ಸೋಂಕಿಗೆ 2 ಕೂಡ ಬಲಿಯಾಗಿರುವಂಥದ್ದು ಇಡೀ ದಕ್ಷಿಣ ಭಾರತವನ್ನ ಎಚ್ಚರಗೊಳ್ಳುವಂತೆ ಮಾಡಿದೆ. ಈ ಸಾವಿನ ವರದಿ ಬೆನ್ನಲ್ಲೇ ಆಂಧ್ರದ ಗಡಿ ಹಂಚಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ತುಮಕೂರಿನ ಪಾವಗಡದಲ್ಲಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ಕೂಡ ಮಾಡಲಾಗಿದೆ. ಹಾಗಾಗಿ ಇನ್ನು ಒಡಿಶಾ ಗಾಂಜಾಂ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್. ದೇಶದ ಆಗ್ಲೇ ಹೇಳಿದಂತೆ ಹಲವು ರಾಜ್ಯಗಳಲ್ಲೂ ಕೂಡ ಈ ಕೋವಿಡ್-19 ಮತ್ತೆ ಒಕ್ಕರಿಸಿರುವುದರಿಂದ ಈಗ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಹಾಗಾಗಿ ಅಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿರುವಂಥದ್ದು. ಒಡಿಶಾ ಆರೋಗ್ಯ ಆಡಳಿತ ಮಂಡಳಿಯು ಜಿಲ್ಲೆಗೆ ಸಮಗ್ರ ಸಿದ್ಧತೆ ಮತ್ತು ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನ ಕೂಡ ಈಗ ಹೊರಡಿಸಿರುವಂಥದ್ದು. ಆಂಧ್ರ ಪ್ರದೇಶ ಮತ್ತು ಗಾಂಜಾಂ ನಡುವೆ ಪ್ರತಿದಿನ ಸಾವಿರಾರು ಜನರು ಉದ್ಯೋಗ ಹಾಗೂ ವ್ಯಾಪಾರಕ್ಕಾಗಿ ಪ್ರಯಾಣಿಸುವುದರಿಂದ ವೈರಸ್ ತೀವ್ರವಾಗಿ ಹರಡುವ ಸಾಧ್ಯತೆ ಬಗ್ಗೆ ಆತಂಕಗಳು ಹೆಚ್ಚಾಗಿವೆ. ಆದಾಗ್ಯೂ ಕೂಡ ಆರೋಗ್ಯ ಅಧಿಕಾರಿಗಳು ನಿವಾಸಿಗಳು ಭಯಭೀತರಾಗದಂತೆ ಒತ್ತು ನೀಡಿದ್ದು, ಈಗ ಕೈಗೊಂಡಿರುವ ಕ್ರಮಗಳು ಕೇವಲ ಮುನ್ನೆಚ್ಚರಿಕಾ ಮತ್ತು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಅಷ್ಟೇ ಅಂತ ಸ್ಪಷ್ಟವನ್ನ ಪಡಿಸಿರುವಂಥದ್ದು. ಇನ್ನು ಆರೋಗ್ಯ ಇಲಾಖೆಯಿಂದ ಹೊಸ ಗೈಡ್ಲೈನ್ಸ್ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಏನು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಕೋವಿಡ್ ಪ್ರಕರಣಗಳು ಮರುಕಳಿಸುತ್ತಿರುವುದರಿಂದ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯು ಸಾರ್ವಜನಿಕರಿಗೆ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೆ ಪ್ರಮುಖ ಸೂಚನೆಗಳನ್ನ ಕೂಡ ನೀಡ್ತಾ ಇದೆ. ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಲು ಮತ್ತು ಕೋವಿಡ್ ವಾರ್ಡ್ಗಳನ್ನ ಸನ್ನದ ಸ್ಥಿತಿಯಲ್ಲಿಡಲು ಸೂಚಿಸಲಾಗಿರುವಂಥದ್ದು. ಇನ್ನು ಕೆಮ್ಮು, ಜ್ವರ, ಶೀತ ಅಥವಾ ಉಸಿರಾಟದ ತೊಂದರೆಯಂತಹ ಕೋವಿಡ್ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಕೋವಿಡ್ ಪರೀಕ್ಷೆ ಟೆಸ್ಟಿಂಗ್ ಮಾಡಲು ಕೂಡ ನಾಗರಿಕರಿಗೆ ಈಗ ತಿಳಿಸಲಾಗಿರುವಂಥದ್ದು. ಇನ್ನು ಹಳೆಯ ದಿನಗಳು ಮರುಕಳಿಸದಂತೆ ತಡೆಯಲು ಸಾರ್ವಜನಿಕರು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಸ್ವಯಂ ಮುನ್ನೆಚ್ಚರಿಕೆಯಿಂದ ಇರುವಂತೆ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಸಲಹೆಯನ್ನ ಕೂಡ ನೀಡ್ತಾ ಇರುವಂಥದ್ದು. ಯಾಕಂತಂದ್ರೆ ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ಕೊರೋನಾ ಕೇಸ್ಗಳು ಬರುತ್ತೆ ಹೋಗ್ತವೆ. ಆದ್ರೆ ಈ ವರ್ಷ 4 ವರ್ಷಗಳ ಆದ ನಂತರ ಈ ವರ್ಷ ಸಾಕಷ್ಟು ಕೋವಿಡ್-19 ಕೇಸ್ಗಳು ಕಂಡು ಬರ್ತಾ ಇರುವುದರಿಂದ ಮತ್ತೆ ಸಾವುಗಳು ಕೂಡ ಕಂಡು ಬರ್ತಾ ಇರುವುದರಿಂದ ಆರೋಗ್ಯ ಇಲಾಖೆ ಈಗ ಹೊಸ ಗೈಡ್ಲೈನ್ಸ್ ಅನ್ನ ಕೊಟ್ಟಿರುವಂಥದ್ದು. ಹಾಗೇನೆ ಕೊರೋನಾ ಟೈಮಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಸೂಚನೆಗಳನ್ನ ಈಗ ಮತ್ತೆ ಮರುಕಳಿಸುವಂತೆ ಹೇಳ್ತಾ ಇರುವಂಥದ್ದು. ಅಂದ್ರೆ ಕೊರೋನಾ ಟೈಮಲ್ಲಿ ಯಾವ್ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ನಾವು ಪಾಲಿಸ್ತಿದ್ವಿ, ಏನೆಲ್ಲ ಗೈಡ್ಲೈನ್ಸ್ ಅನ್ನ ನಾವು ಉಪಯೋಗಿಸ್ತಿದ್ವಿ, ಅಂದ್ರೆ
ಉಸಿರಾಟದ ತೊಂದರೆ ಆದಂತಹ ಸಮಯದಲ್ಲಿ ಲಕ್ಷಣಗಳಲ್ಲಿ ಕಂಡು ಬಂದರೆ ಅವರನ್ನ ಟೆಸ್ಟಿಂಗ್ ಮಾಡುವುದು, ಹಾಗೇನೆ ಜನದಟ್ಟಣೆ ಇರುವಂತಹ ಒಂದು ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಧರಿಸುವುದು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವುದು, ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರ. ಯಾಕಂತಂದ್ರೆ 6 ತಿಂಗಳ ಲಾಕ್ಡೌನ್ ಇದ್ದಾಗ ನಾವು ಇದನ್ನೇ ಅನುಸರಿಸಿರೋದು, ಎಲ್ರಿಗೂ ಗೊತ್ತಿರೋಂತಹ ವಿಚಾರ. ಅದನ್ನ ಮತ್ತೆ ಹೇಳುವಂತಹ ಒಂದು ಏನು ಸಲಹೆ ಅಂತೂ ಏನು ಅಲ್ಲ, ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಎಲ್ರೂ ಕೂಡ ಅದನ್ನ ಪಾಲಿಸಿದ್ರೆ ಒಂದು ಕೊರೋನಾವನ್ನ ಮತ್ತೆ ಏನು ಲಾಕ್ಡೌನ್ ಸಮಯದಲ್ಲಿ ಆದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಆಗದಂತೆ ನೋಡ್ಕೊಳ್ಳುವಂತಹ ಎಲ್ಲಾ ಕ್ರಮಗಳು ನಾವೇ ತೆಗೆದುಕೊಂಡ್ರು ಅಂತಹ ಪರಿಸ್ಥಿತಿ ಮತ್ತೆ ಬರುವುದಿಲ್ಲ ಎನ್ನುವಂತಹ ಕ್ರಮಗಳನ್ನ ಕೂಡ ಈಗ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥದ್ದು. ಅದನ್ನು ಕೂಡ ನಾವು ಸಹಕರಿಸಿದ್ರೆ ಈ ಎಲ್ಲಾ ಪರಿಸ್ಥಿತಿಗಳು ಮತ್ತೆ ಮರುಕಳಿಸುವುದಿಲ್ಲ. ಹಾಗಾಗಿ ಎಲ್ರೂ ಕೂಡ ಈ ಒಂದು ಕೊರೋನಾ ಜಾಸ್ತಿ ಆಗೋಕ್ಕಿಂತ ಮುಂಚೆನೆ ಈ ಕ್ರಮಗಳನ್ನ ಪಾಲಿಸಿದ್ರೆ ಎಲ್ರೂ ಕೂಡ ಒಳ್ಳೇದು. ಮತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.